ತಂದೆಯಾದ ದೇವರಿಗೂ ಯೇಸು ಕ್ರಿಸ್ತನಿಗೂ ಸ್ತುತಿ ಘನ ಮಾನ ಮಹಿಮೆ ಉಂಟಾಗಲಿ. ಈ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ದೇವರು ನೀಡಿರುವಂಥ ಅನೇಕ ಹೊಸ ಹಾಡುಗಳನ್ನು ಹಾಡಿ ಆತನನ್ನು ಸ್ತುತಿಸಿ ಘನಪಡಿಸುವಂಥ ಒಂದು ಅವಕಾಶವನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನನಗೆ ಅನುಗ್ರಹ ಮಾಡಿದ್ದಕ್ಕಾಗಿ ಆತನಿಗೆ ಮಹಿಮೆ ಉಂಟಾಗಲಿ. ಬಲಪಡಿಸು ಬಲಪಡಿಸು ಓ ಯೇಸುವೆ ಎಂಬ ಈ ಹೊಸ ಹಾಡನ್ನು ಈ ದಿನ ಹಾಡುತ್ತಾ ದೇವರ ನಾಮವನ್ನು ಮಹಿಮೆಪಡಿಸುತ್ತೇವೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಕೀರ್ತನೆ 29ರಲ್ಲಿ, ದೇವರು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವ ಆತನಾಗಿದ್ದಾನೆ. ಸೋತು ಹೋದವರಿಗೆ, ಬಲಹೀನವಾಗಿರೋ ಜನರಿಗೆ, ಈ ಲೋಕದಲ್ಲಿ ದೇವರಿಗಾಗಿ ಎದ್ದು ನಿಂತವರಾಗಿ ದೇವರಿಗೋಸ್ಕರ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಗಿದ್ಯೋನಿಗೆ ದೇವರು ಬಲ ಕೊಟ್ಟಿದ್ದಾರೆ, ದಾವೀದನಿಗೆ ದೇವರು ಬಲ ಕೊಟ್ಟಿದ್ದಾರೆ, ದಾನಿಯೇಲನನ್ನ ದೇವರು ಬಲಪಡಿಸಿದ್ದಾರೆ. ಇವತ್ತು ಈ ಹಾಡನ್ನ ಆಲಿಸುವಂತ ಪ್ರತಿಯೊಂದು ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತಕ್ಕೆ ದೇವರು ಒಂದು ಹೊಸ ಬಲವನ್ನ ಅನುಗ್ರಹಿಸಿ ಈ 2026ನೇ ವರ್ಷದ ಒಳಗಡೆ ಎದ್ದು ಪ್ರಕಾಶಿಸುವಂತೆ ಆತನು ಮಾಡಲಿಕ್ಕಿದ್ದಾನೆ. ಸೊ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಆಮೆನ್. ಬಲಪಡಿಸು ಬಲಪಡಿಸು ಓ ಯೇಸುವೆ, ಈಗಲೇ ಸಮಯ ಬಂದಿದೆ. ಬಲಪಡಿಸು ಬಲಪಡಿಸು ಓ ಯೇಸುವೆ, ಈಗಲೇ ಸಮಯ ಬಂದಿದೆ. ಎದ್ದು ನಿಲ್ಲಲು ಪ್ರಕಾಶಿಸಲು, ಎದ್ದು ನಿಲ್ಲಲು ಪ್ರಕಾಶಿಸಲು, ಈಗಲೇ ಸಮಯ ಬಂದಿದೆ. ಈಗಲೇ ಸಮಯ ಬಂದಿದೆ. ಬಲಪಡಿಸು ಬಲಪಡಿಸು ಓ ಯೇಸುವೆ, ಈಗಲೇ ಸಮಯ ಬಂದಿದೆ. ಬಲಪಡಿಸು ಬಲಪಡಿಸು ಓ ಯೇಸುವೆ, ಈಗಲೇ ಸಮಯ ಬಂದಿದೆ. ಗಿದ್ಯೋನನ್ನು ಬಲಪಡಿಸಿದ ದೇವರು ಈ ದಿನ ನಿನ್ನನ್ನು ಬಲಪಡಿಸಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಗಿದ್ಯೋನನಂತೆ ಎದ್ದು ನಿಲ್ಲಲು ಪರಾಕ್ರಮಶಾಲಿ ಎಂದು ನನಗೆ ನುಡಿಯಪ್ಪ. ಗಿದ್ಯೋನನಂತೆ ಎದ್ದು ನಿಲ್ಲಲು ಪರಾಕ್ರಮಶಾಲಿ ಎಂದು ನನಗೆ ನುಡಿಯಪ್ಪ. ಎದ್ದು ನಿಲ್ಲಲು ಪ್ರಕಾಶಿಸಲು, ಎದ್ದು ನಿಲ್ಲಲು ಪ್ರಕಾಶಿಸಲು, ಈಗಲೇ ಸಮಯ ಬಂದಿದೆ. ಈಗಲೇ ಸಮಯ ಬಂದಿದೆ. ಬಲಪಡಿಸು ಬಲಪಡಿಸು ಓ ಯೇಸುವೆ, ಈಗಲೇ ಸಮಯ ಬಂದಿದೆ. ಬಲಪಡಿಸು ಬಲಪಡಿಸು ಓ ಯೇಸುವೆ, ಈಗಲೇ ಸಮಯ ಬಂದಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದಾವೀದನು ಅಭಿಷೇಕ ಹೊಂದಿದವನಾಗಿ ಅನೇಕ ವರ್ಷಗಳು ಆತನು ಈ ಲೋಕದಲ್ಲಿ ತುಂಬಾ ಹೋರಾಟಗಳಲ್ಲಿ ಇದ್ದನು. ಆದರೆ ಎಲ್ಲ ಹೋರಾಟಗಳಲ್ಲಿ ಆತನ ಮೇಲಿದ್ದಂತ ಅಭಿಷೇಕ ಅವನನ್ನು ಬಲಪಡಿಸಿ ಜಯದ ಕಡೆಗೆ ನಡೆಸಿದೆ. ಈ ದಿನ ನಿನ್ನ ಮೇಲೆ ಅಭಿಷೇಕ ಇದೆ, ನೀನು ಸೋತು ಹೋಗಬೇಡ, ನಿನಗೆ ಜಯವಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದಾವೀದನಂತೆ ನಾಟ್ಯವಾಡಲು ಆನಂದ ತೈಲದಿಂದ ಅಭಿಷೇಕಿಸು. ದಾವೀದನಂತೆ ಆರಾಧಿಸಲು ಆನಂದ ತೈಲದಿಂದ ಅಭಿಷೇಕಿಸು. ಎದ್ದು ನಿಲ್ಲಲು ಆರಾಧಿಸಲು, ಎದ್ದು ನಿಲ್ಲಲು ನಾಟ್ಯವಾಡಲು, ಈ ದಿನವೇ ಸಮಯ ಬಂದಿದೆ. ಈ ದಿನವೇ ಸಮಯ ಬಂದಿದೆ.
ಬಲಪಡಿಸು ಬಲಪಡಿಸು ಓ ಯೇಸುವೆ, ಈಗಲೇ ಸಮಯ ಬಂದಿದೆ. ಬಲಪಡಿಸು ಬಲಪಡಿಸು ಓ ಯೇಸುವೆ, ಈಗಲೇ ಸಮಯ ಬಂದಿದೆ. ದಾನಿಯೇಲನು 21 ದಿನಗಳು ಉಪವಾಸ ಮಾಡಿ ಅನೇಕ ದರ್ಶನಗಳನ್ನು ಪಡೆದವನಾಗಿ ಸೋತೋಗಿರುವಾಗ ಗಬ್ರಿಯೇಲ್ ಎಂಬ ದೇವದೂತನು ಬಂದು ಆತನನ್ನು ಸ್ಪರ್ಶಿಸಿ ಬಲಪಡಿಸಿದ್ದಾನೆ. ದಾನಿಯೇಲನಂತೆ ಪ್ರಾರ್ಥಿಸಲು ಪ್ರಾರ್ಥನೆಯ ಆತ್ಮದಿಂದ ತುಂಬಿಸೆನ್ನನು. ದಾನಿಯೇಲನಂತೆ ಪ್ರಾರ್ಥಿಸಲು ಪ್ರಾರ್ಥನೆಯ ಆತ್ಮದಿಂದ ತುಂಬಿಸೆನ್ನನು. ಎದ್ದು ನಿಲ್ಲಲು ಪ್ರಾರ್ಥಿಸಲು, ಎದ್ದು ನಿಲ್ಲಲು ಪ್ರಾರ್ಥಿಸಲು, ಈಗಲೇ ಸಮಯ ಬಂದಿದೆ, ಈಗಲೇ ಸಮಯ ಬಂದಿದೆ. ಬಲಪಡಿಸು ಬಲಪಡಿಸು ಓ ಯೇಸುವೆ, ಈಗಲೇ ಸಮಯ ಬಂದಿದೆ. ಬಲಪಡಿಸು ಬಲಪಡಿಸು ಓ ಯೇಸುವೆ, ಈಗಲೇ ಸಮಯ ಬಂದಿದೆ. ಎದ್ದು ನಿಲ್ಲಲು ಪ್ರಕಾಶಿಸಲು, ಎದ್ದು ನಿಲ್ಲಲು ಪ್ರಕಾಶಿಸಲು, ಈಗಲೇ ಸಮಯ ಬಂದಿದೆ, ಈಗಲೇ ಸಮಯ ಬಂದಿದೆ, ಈಗಲೇ ಸಮಯ ಬಂದಿದೆ, ಈಗಲೇ ಸಮಯ ಬಂದಿದೆ, ಈಗಲೇ ಸಮಯ ಬಂದಿದೆ.